ಗಿಡದ ಮ್ಯಾಗ ಒಂದು ಗಿಣಿ ಹಣ್ಣ ಕಾಯಿ ತಿತ್ತಿತ್ರಿ, ಕುಣಿದಾಡ್ತಿತ್ತು ಆನಂದದಿಂದ. ಹೌದು. ಗಿಣಿ ಅಂತ್ಯಕಾಲ ಸನಿ ಬಂದದ ಅಂತೇಳಿ ಹಣಿ ಬರ್ದಾಗ ಇದೇ ಟೈಮ್ ಅದಾಗ ಹಿಂಗೆ ಬರ್ದ ಅಂತೇಳಿ ಯಮದೇವ ನೋಡಿ ನಗಲಗತ್ತ. ಹೌದು ಹೌದು. ಗಿಣಿಗೆ ವೈದಿಕ ಬಂದ. ಹೌದು. ಗಿಣಿ ಯಮಗ ನೋಡಿ ಗಾಬರಿ ಐತ್ರಿ. ಹೌದು. ಅಂಜಲಕತ್ತು ನನ್ನ ಹ್ಯಾಂಗ ಮಾಡಿ ಇದರಂದು ಉಳಿಬೇಕಂತೇಳಿ ಆ ಗಿಡದಂದು ಹಾರಿ ಹೋಗಿ ಎಲ್ಲಿ ಗರುಡ ಪಕ್ಷಿ ಸಾಯತ್ ಗೊತ್ತು. ಹೌದು ಹೌದು. ಏನಂತೇಳಿ, ಯಪ್ಪ ಯಮ ನನಗೆ ವೈದಿಕ ಬಂದಾನ, ಅವನ ಕೈಯಾಗ ಸಿಗಲಾರ್ದಂಗ ನನ್ನ ಪ್ರಾಣ ಹೋಗ್ಬಿಡಬೇಡ, ಎಲ್ಲಿ ಕಿರ್ಲ್ ನನಗ ಯಾರಿಲ್ಲ ಜಾಗದಾಗ ಒಯ್ದಿಡು, ರಕ್ಷಣೆ ಮಾಡು. ಸಪ್ತ ಸಮುದ್ರದ ಹಾಟಿ ಒಂದು ಗುವಾದ. ಹೌದು. ಆ ಗುವಾದಾಗ ಒಂದು ಪಕ್ಷಿ ಒಂದು ಹಕ್ಕಿ ಯಾವಾಗ ಬರಂಗಿಲ್ಲ, ಆ ಜಾಗಿಗೆ ನಿನಗೆ ಇಡತ್ತೇಳಿ ಒಯ್ದು ಡುಬ್ಬದ ಮ್ಯಾಗ ಕುಣಿಸ್ಕೊಂಡು ಒಯ್ದು ಇಡ್ತ್ರಿ. ಹೌದು. ಒಯ್ದು ಇಟ್ಟ ಬಳಕ ಹೊಳ್ಳಿ ಬಂದ ಬಳಕ ಯಮಗ ಭೇಟಿಯಾಗನ ಮತ್ತೆ ಯಮ ಕುಲುಕುಲು ನಗಲಗತ್ತ. ಯಾಕೆ ನಗಲಗತ್ತಿದೆ ಅಣ್ಣ, ಗಿಣಿದ ಏನು ಹಣಿ ಬರ್ದಾಗ ಬರ್ದದ ಅದು ತೆಪ್ಪಲಿಲ್ಲ ಅಂದ ಹೇಳದತ್ರಿ. ಯಮ ಹೇಳ್ದ. ಯಮ ಹೌದು. ಹ್ಯಾಂಗ ಅಣ್ಣ, ಸಪ್ತ ಸಮುದ್ರದ ಹಾಟಿ ಒಂದು ಗುವಾದೊಳಗ 3 ದಿನ ಐತಿ ಒಂದು ಬೆಕ್ಕು ಉಪವಾಸದ. ಹೌದು. ಗಿಣಿ ಹೋಗಿ ಅದು ಬೆಕ್ಕಿನ ಬಾಯಾಗ ಸಿಕ್ಕ ಪ್ರಾಣ ಬಿಡ್ತದಂತೇಳಿ ಬರದಿತ್ತು, ಬರದಂಗೆ ಐತಲ್ಲ ಅಂದತ್ತ. ಹೌದು ಹೌದು ಹೌದು. ಸಪ್ತ ಸಮುದ್ರ ಗಿಣಿಗೆ ಇದು ಹಾರುದಾಗಲ್ಲ, ಎಷ್ಟು ದೂರ ಹ್ಯಾಂಗ ಹೋಗ್ತದ. ಬ್ರಹ್ಮದೇವ ಹಣಿ ಬರ್ದಾನ, ಎಷ್ಟು ಹುಚ್ಚಿದ್ರಬೇಕತ್ತೆ ನಾ ತಿಳಿದ, ಏನ ಬರದಂಗೆ ಐತಂದಾಗ ಗರುಡ ಪಕ್ಷಿ ಹೋಗಿ ಹೊಳ್ಳಿ ನೋಡುತ್ತಾನ. ರೆಕ್ಕಿ ಒತ್ತಾಟಿ, ಕಾಲು ಒತ್ತಾಟಿ, ಪಂಕ್ ಒತ್ತಾಟಿ, ಎಲ್ಲ ಒತ್ತಾಟಿ ಆಗಿ ಬಿದ್ದಿವತ್ರಿ. ಖರೇ ಒಳಗ ಅಕ್ಕತ್ತೋಳ್ದಿನ ಸತ್ತಿತ್ತದು. ಹೌದು ಹೌದು. ಬೆಕ್ಕಿನ ಬಾಯಾಗ. ಹೌದು. ಏನು ಪ್ರಯತ್ನ ಮಾಡು. ಹೌದಾ, ಇವತ್ತು ನಿನ್ನ ಪ್ರಯತ್ನ ನಿಷ್ಫಲದ. ಹೌದು ಹೌದು. ನಿನ್ನ ಪ್ರಯತ್ನ ನಿಷ್ಫಲ. ಕೂಡ ಜಗತ್ತದಾಗ ಎಂತದ ತಾಕತ್ತದ. ಹೌದು ಹೌದು. 4 ಮಂದಿ ಅಣ್ಣತಮ್ಮರು ಮನಿ ಒಕ್ಕಟ್ಟಿತ್ತು. ಹೌದು. 4 ಮಂದಿ ಅಣ್ಣತಮ್ಮರದು ಮನಿ ಒಕ್ಕಟ್ಟಿತ್ರಿ. ಹೌದು. ಒಂದು ದಿನ ಹೊಲದಾಗ ರಾಶಿ ಮಾಡೋದಿತ್ತು. ಹೌದು. ರಾಶಿ ಮಾಡೋ ಟೈಮ್ದಾಗ ಸಣ್ಣವನಿಗೆ ಒಬ್ಬನಿಗೆ ಒಂದು ಬಂಗಾರದ ನಿಧಿ, ಹೌದು ಹೌದು, ಬಂಗಾರ ಹಂಡೆ ಕಾಣಿತ್ತು. ಅದ್ರ ಮ್ಯಾಗ ಮಣ್ಣು ಮುಚ್ಚಿ ಜಾಗ ಕೂನ್ ಮಾಡಿದವ. ಹೌದು. ಎಲ್ಲರೂ ರಾಶಿ ಮಾಡಿದಾಗ ಎಲ್ಲಾರು ತೊಗೊಂಡು ಕೂಡಿ ಮನೆಗೆ ಹೋಗೋ ನಡ್ರಿ ಅಂದ್ರ ಅವ್ರು. ಹೌದು. ಇಲ್ಲ ನೀವು ನಡ್ರಪ್ಪ, ನಾ ಆಮ್ಯಾಗ ಬರ್ತಾ ಅಂತೇಳಿ ಇವ ಅಗಲದ. ಹೌದು. ಯಾಕ ಆಶಾ ಬಂಗಾರ ಮ್ಯಾಗ ಬಿದ್ದಿತ್ತು. ಹೌದು ಹೌದು. ಆಶಾ ಬಂಗಾರ ಮ್ಯಾಗ ಬಿದ್ದಿತ್ತು. ಹೌದು. ಹೊಳ್ಳಿ 3 ಮಂದಿ ಎಲ್ಲ ರಾಶಿ ಆಗೋದು ಎಲ್ಲ ಬದುಕು ತಗೊಂಡು ಮನೆಗೆ ಬಂದ್ರು. ಹೌದು. ಇವ ಕೆದರದ ನೋಡ್ರಿ, ಸಂಜೆ ಟೈಮ್ ಆಗಿತ್ತು. ಹೌದು. ಅದೇ ಹಾವಿನ 4 ಮಂದಿ ತುಡುಗರು ಹೊಂಟಾರ. ಇವನ ಬಂಗಾರದ ನಿಧಿ ಅವ್ರ ಕಣ್ಣಿಗೆ ಬಿತ್ತು. ಹೌದು ಹೌದು. ಕುಡ್ತೇನು ಹೊಡಿಲಿ ಅಂದ್ರು. ಬಂಗಾರ ಮ್ಯಾಗ ಆಸಕ್ಕಾಗಿ ಅವನ ಕೈಯಿಂದ ಬಿಡಲಾದ. ಅವಾಗ ಮನುಷ್ಯಗೆ ಬಂದಂಗ ಕೈಯಾಗ ಜಂಬೆ ತಗೊಂಡು ಎಲ್ಲ ಕಡೆ ಹೊಡ್ಲತ್ತಿದ್ರು. ಹೌದು ಹೌದು. ಹೊಡೆದು ಪ್ರಾಣ ತೆಗೆದು ಬಂಗಾರ ನಿಧಿ